ಏನಾಗ್ತಾ ಇದೆ ಎಜುಕೇಷನ್ ಸಿಸ್ಟಮ್ಗೆ? 100% ಎಫರ್ಟ್ ಆಗ್ತಿರೋ ಪ್ರಾಪರಾಗಿ ರಿಸಲ್ಟ್ ಸಿಗ್ತಾ ಇಲ್ಲ. ಬೋರ್ಡ್ ಅವರು ಪ್ರಾಪರಾಗಿ ಸೀರಿಯಸ್ ಆ್ಯಕ್ಷನ್ ತೊಗೊಂಡಿಲ್ವಾ? ಇವ್ಯಾಲ್ಯೂಯೇಷನ್ ಮಾಡೋರು ಪ್ರಾಪರಾಗಿ ಇವ್ಯಾಲ್ಯೂಯೇಟ್ ಮಾಡಿಲ್ವಾ? ಬಟ್ ಸ್ಟೂಡೆಂಟ್ಸ್ ಕಡೆ 100% ಎಫರ್ಟ್ ಇದ್ದರೂ ಪ್ರಾಪರಾಗಿ ಅವರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಈ ಎಜುಕೇಷನ್ ಸಿಸ್ಟಮ್ಗೆ? ನಮಸ್ಕಾರ ಎಲ್ಲರಿಗೂ, ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಏನಪ್ಪ, ಯಾವ ಟಾಪಿಕ್ ಬಗ್ಗೆ ಅಂದರೆ, 2 days ಬ್ಯಾಕ್ JNM ರಿಸಲ್ಟ್ ಬಂತು. ಬಟ್ ಎಲ್ಲ ಕಾಲೇಜುಗಳಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಯಾವ ಥರ ಅಂದರೆ 4, 3, 2, 1 ಆ ಥರ ಮಾರ್ಕ್ಸ್ ಒಂದು ಫೇಲ್ ಮಾಡಿದ್ದಾರೆ. ಬಟ್ ಆ ಥರ ಹೇಗೆ ಕೊಟ್ಟರು, ಯಾವ ಥರ ಇವ್ಯಾಲ್ಯೂಯೇಟ್ ಮಾಡಿದರು, ಅದೇ ದೊಡ್ಡ ಕ್ವಶನ್ ಮಾರ್ಕ್. ಆ ಇವ್ಯಾಲ್ಯೂಯೇಟರ್ 4 ಮಾರ್ಕ್ಸ್ ಕೊಡುವಷ್ಟಾದರೆ ಹೆಂಗೆ ಚೆಕ್ ಮಾಡಿದರು? ಎಲ್ಲ ಕಾಲೇಜ್ ಒಳಗೆ JNM ಕಾಲೇಜ್ ಒಳಗೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಒಂದು ಡೌಟು, ಇವ್ಯಾಲ್ಯೂಯೇಷನ್ ಪ್ರಾಪರಾಗಿ ಮಾಡಿಲ್ವಾ? ಮತ್ತು ಇನ್ನೊಂದು ಏನು ಡೌಟಪ್ಪ ಅಂದರೆ, ಪ್ರೀವಿಯಸ್ ಇಯರು ಅದೇ ಥರ ಆಗಿತ್ತಂತೆ. ಎಲ್ಲ ಸ್ಟೂಡೆಂಟ್ಸಿಗೆ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಪಾಸ್ ಆಗಿದ್ದಾರಂತೆ. 4 ಬಿದ್ದಂಥ ಸ್ಟೂಡೆಂಟ್ಸಿಗೆ 52 ಕೊಟ್ಟಿದ್ದಾರಂತೆ ರಿವ್ಯಾಲ್ಯೂಯೇಷನ್ ಹಾಕಿದಾಗ. ಅದೇ ಥರ ಮತ್ತೆ ರಿಪೀಟ್ ಆಯಿತಾ? ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ದೊಡ್ಡ ಕ್ವಶನ್ ಮಾರ್ಕು. ಪ್ರಾಪರಾಗಿ ಬೋರ್ಡ್ ಅವರು, ಡಿಪ್ಲೊಮಾ ಬೋರ್ಡ್ ಅವರು ಪ್ರಾಪರಾಗಿ ಆ್ಯಕ್ಷನ್ ತೊಗೊಂಡಿಲ್ವಾ? ಪ್ರಾಪರಾಗಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಕರೆಕ್ಟ್ ಮಾಡಿಲ್ವಾ? ಇಲ್ಲ ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಇವ್ಯಾಲ್ಯೂಯೇಟರ್ ಮಿಸ್ಟೇಕ್ ಮಾಡಿದ್ರಾ? ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಸ್ಟೇಟ್ ಇನ್ ನರ್ಸಿಂಗ್ ಡಿಪ್ಲೊಮಾ ಬೋರ್ಡ್ ಅವ್ರು ಏನು ಮಾಡ್ತಾ ಇದ್ದಾರೆ? ಸ್ಟೂಡೆಂಟ್ಸ್ ಜೊತೆ ಆಟ ಆಡ್ತಾ ಇದ್ದಾರಾ? ಸ್ಟೂಡೆಂಟ್ಸ್ ಎಲ್ಲ ಕಷ್ಟಪಟ್ಟು ಓದಿದ್ರು ಪ್ರಾಪರಾಗಿ ರಿಸಲ್ಟ್ ಕೊಡ್ತಾ ಇಲ್ಲ. ಮತ್ತೆ ರಿವ್ಯಾಲ್ಯೂಯೇಷನ್ ಆಗ್ತಾಗೆ ಪಾಸ್ ಆಗ್ತಾ ಇದ್ದಾರೆ. ಏನಿದು ಮೇನ್ ರೀಸನು? ಏನಂತ ಅರ್ಥ ಮಾಡ್ಕೋಬೇಕು? ಬಟ್ ರಿವ್ಯಾಲ್ಯೂಯೇಷನ್ ಆಗ್ತಾಗೆ ಅದು ಹೆಂಗೆ ಪಾಸ್ ಆಗ್ತಾರೆ? 4 ಬಿದ್ದಂಥ ಸ್ಟೂಡೆಂಟ್ಸಿಗೆ 45, 42 ಹೇಗೆ ಕೊಡ್ತಾರೆ? ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇದರ ಬಗ್ಗೆ ಯಾರು ಕ್ವಶನ್ ರೈಸ್ ಮಾಡ್ತಾ ಇಲ್ವಾ? ಬಟ್ ಸ್ಟೂಡೆಂಟ್ಸ್ ಕಷ್ಟಪಟ್ಟು ಓದಿರ್ತಾರೆ, ಅವ್ರ ಎಫರ್ಟಿಗೆ ತಕ್ಕಂಥರ ಮಾರ್ಕ್ಸ್ ಕೊಡಬೇಕು. ಬಟ್ ಐ ಟ್ರಸ್ಟೆಡ್ ಎಲ್ಲ ಟೀಚರ್ಸ್ಗೆ, ಅಂದರೆ ಇವ್ಯಾಲ್ಯೂಯೇಷನ್ ಮಾಡು ಎಲ್ಲರೂ ಪ್ರಾಪರಾಗಿ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ ಅಂತ ತಿಳ್ಕೊತೀನಿ. ಬಿಕಾಸ್ ಆಲ್ ಆರ್ ಟೀಚರ್ಸ್ ವೆಲ್ ಎಕ್ಸ್ಪೀರಿಯನ್ಸ್ಡ್. ಬಟ್ ಯಾವ ಥರ ರಿಸಲ್ಟ್, ಯಾವ ಥರ ಇವ್ಯಾಲ್ಯೂಯೇಟ್ ಮಾಡ್ತೀರ ಅನ್ನೋದೇ ಗೊತ್ತಾಗ್ತಲ್ಲ. ಬಿಕಾಸ್ ಐ ವಿಲ್ ಟೆಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಈ ಥರನೂ ಇವ್ಯಾಲ್ಯೂಯೇಟ್ ಮಾಡ್ಬೋದಾ ಅನ್ನೋದೇ ಒಂದು ಡೌಟ್ ಆಗಿದೆ. ವಿತ್ ಅ ಪ್ರೂಫ್. ಓಕೆ, ಫಸ್ಟ್ ಎಕ್ಸಾಂಪಲ್ MHN ನೋಡ್ತಾ ಇದ್ದಾರೆ. MHN ಒಳಗೆ 4 ಮಾರ್ಕ್ಸ್. ಹೌ ಇಟ್ ಈಸ್ ಪಾಸಿಬಲ್? ಓಕೆ, 1 ಕ್ವಶನ್ ಅಟೆಂಡ್ ಮಾಡಿದ್ರು 4 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಅಟ್ಲೀಸ್ಟ್ 2 ಕ್ವಶನ್ ಅಟೆಂಡ್ ಮಾಡಿದ್ರು 4 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಬಟ್ ಎಲ್ಲ ಕ್ವಶನ್ ಪೇಪರ್ ಅಟೆಂಡ್ ಮಾಡಿದ್ರೆ 4 ಮಾರ್ಕ್ಸ್ ಹೆಂಗೆ ಸಿಗುತ್ತೆ? ಅಟ್ಲೀಸ್ಟ್ ಆ ಪರ್ಸನ್ ಮೀನ್ಸ್ ಆ ಸ್ಟೂಡೆಂಟ್ ವೀಕ್ ಅದನಪ್ಪ ಅಂತ ಗೊತ್ತಾಗಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಇನ್ಕ್ರೀಸ್ ಇದೆ. ಹೌ ಇಟ್ ಈಸ್ ಪಾಸಿಬಲ್? ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಇದೆ ಅಂದರೆ ಆ ಸ್ಟೂಡೆಂಟ್ ಇದೆಲ್ಲ ಸ್ಟಡಿ ಒಳಗೆ ಗುಡ್ ಅದಾನಂತ ಅರ್ಥ. ಬಟ್ ಇದು ಹೆಂಗೆ? ಇವ್ಯಾಲ್ಯೂಯೇಟರ್ ಯಾವ ಥರ ಇವ್ಯಾಲ್ಯೂಯೇಷನ್ ಮಾಡಿದ್ರು? 4 ಮಾರ್ಕ್ಸ್. ಹೌ ಇಟ್ ಈಸ್ ಪಾಸಿಬಲ್? ಎಂಥ ಸ್ಟೂಡೆಂಟ್ಸ್ ಆದ್ರೂ ಬರೀತಾರೆ ಎಕ್ಸಾಮ್ ಒಳಗೆ. ಬಟ್ 4 ಮಾರ್ಕ್ಸ್ ಅದು ಹೆಂಗೆ ಇವ್ಯಾಲ್ಯೂಯೇಷನ್ ಮಾಡಿದ್ರು? ಇದೊಂದು ದೊಡ್ಡ ಕ್ವಶನ್ ಮಾರ್ಕ್. ಸೆಕೆಂಡ್ ಎಕ್ಸಾಂಪಲ್, ನೆಕ್ಸ್ಟ್ MSN 4 ಮಾರ್ಕ್ಸ್. ಹೌ ಇಟ್ ಈಸ್ ಪಾಸಿಬಲ್? MSN 4 4 ಮಾರ್ಕ್ಸ್ ಬರೋಕ್ಕೆ ಸಾಧ್ಯನಾ? MSN ಇವೆಲ್ಲ ಈಸಿ ಸಬ್ಜೆಕ್ಟು. ಅದನ್ನು ಹೆಂಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, 4 ಮಾರ್ಕ್ಸ್ ಕೊಡ್ತಾರೆ ಅನ್ನೋದೇ ಎಲ್ಲ ಇವನ್ ಟೀಚರ್ಸ್ಗೆ ದೊಡ್ಡ ಕ್ವಶನ್ ಮಾರ್ಕ್. ಈ JNM ರಿಸಲ್ಟ್ ಬೋರ್ಡ್ದವ್ರು ನೋಡಾದ್ಮೇಲೆ ಎಲ್ಲ ಟೀಚರ್ಸ್ ಫುಲ್ ಕನ್ಫ್ಯೂಷನ್ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಏನು ಹೇಳಬೇಕು? ಸರ್ 4 ಮಾರ್ಕ್ಸು 3 ಮಾರ್ಕ್ಸು MHN ಈ ಥರ ಕೊಟ್ಟಿದ್ದಾರೆ. ಟೀಚರ್ಸ್ ಏನು ಹೇಳ್ಬೇಕು ಸ್ಟೂಡೆಂಟ್ಸಿಗೆ? ಅದು ಒಳ್ಳೆ ಟೀಚರ್ಸ್ನು ಆ ಸ್ಟೂಡೆಂಟ್ಸು ಸ್ಟಡಿ ಒಳಗೆ ಗುಡ್ ಇರೋಂಥವ್ರೆ. ಅಂಥ ಸ್ಟೂಡೆಂಟ್ಸ್ಗೆ 4, 3, 2 ಬಂದಾಗ ಟೀಚರ್ಸ್ ಆದಂಥರ ಆ ಸ್ಟೂಡೆಂಟ್ಸ್ಗೆ ಏನು ಹೇಳಬೇಕು? ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು? ಅದು ಒಂದು ಸ್ಟೂಡೆಂಟ್ಸ್ 4 ಮಾರ್ಕ್ಸ್ MSN ಇಂಥ ಈಸಿ ಸಬ್ಜೆಕ್ಟಿಗೆ ನೀವು 4 ಮಾರ್ಕ್ಸ್ ಇವ್ಯಾಲ್ಯೂಯೇಷನ್ ಮಾಡಿ ಕೊಡ್ತೀರ ಅಂದರೆ ಇಟ್ ಈಸ್ ಒಂಥರ. ಒನ್ ಮೋರ್ ಎಕ್ಸಾಂಪಲ್, MHN 9 ಮಾರ್ಕ್ಸ್, ಸಿಂಗಲ್ ಡಿಜಿಟ್ ಮಾರ್ಕ್ಸ್. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸಿಂಗಲ್ ಡಿಜಿಟ್ ಮಾರ್ಕ್ಸ್. ದೇ ಆರ್ ಗುಡ್ ಇನ್ ಸ್ಟಡೀಸ್. ಸಿ ದ ಇಂಟರ್ನಲ್ ಮಾರ್ಕ್ಸ್. ಓಕೆ, ಇಂಟರ್ನಲ್ ಮಾರ್ಕ್ಸ್ ನೋಡಿದಾಗ ದೇ ಆರ್ ಗುಡ್ ಇನ್ ಸ್ಟಡೀಸ್. ಬಟ್ ಇದರಲ್ಲಿ ಬೋರ್ಡ್ ಅವರು ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಪ್ರಾಪರಾಗಿ ವ್ಯಾಲ್ಯೂಯೇಷನ್ ಮಾಡ್ತಾ ಇಲ್ಲ ಅನಿಸುತ್ತೆ. ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಒಳಗೆ
ಡಿಪ್ಲೊಮಾ ಬೋರ್ಡ್ ಯಾವ ಥರ ಆಗಿದೆ ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಏನು ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿ ಮತ್ತೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋ ಆ ಮೈಂಡ್ಸೆಟ್ಟು ಹೋಗ್ತಾ ಇದೆ ಎಲ್ಲ ಸ್ಟೂಡೆಂಟ್ಸಿಗೆ. ಬಟ್ ಬೋರ್ಡ್ ಅವರು ಇದಕ್ಕೆ ಪ್ರಾಪರಾಗಿ ಒಂದು ರಿಪ್ಲೈ ಕೊಡಿ, ಆನ್ಸರ್ ಮಾಡಿ, ಏನು ಆಗ್ತಾ ಇದೆ ನಿಮ್ಮ ಇದರೊಳಗೆ, ಯಾವ ಥರ ಇವ್ಯಾಲ್ಯೂಯೇಷನ್ ಆಗ್ತಾ ಇದೆ, ಒಂದು ಡೀಟೇಲಾಗಿ ನಿಮ್ಮ ವೆಬ್ಸೈಟ್ ಒಳಗೆ ಸೆಂಡ್ ಮಾಡಿ, ಎಲ್ಲ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ. 9, 3, 2, 1 ಈ ಥರ ಬಂದಾಗ ಯಾವ ಥರ ಇವನ್ ಟೀಚರ್ಸು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು, ಆ ಕಷ್ಟಪಟ್ಟು ಓದಿದಂಥ ಸ್ಟೂಡೆಂಟ್ಸಿಗೆ ಯಾವ ಥರ ಫೀಲ್ ಆಗುತ್ತೆ, ಎಫರ್ಟಿಗೆ ಬೆಲೆನೇ ಇಲ್ವಾ ಅನ್ನೋ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಅವೆಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ಡಬಲ್ ಡಿಜಿಟ್ ನಂಬರ್. ಓಕೆ, MSN 35, MSN 2 25, MHN 35 ಆ ಥರ ಬಂದಾಗ ಯಾವ ಥರ ನೀವು ವ್ಯಾಲ್ಯೂಟ್ ಮಾಡ್ತೀರಾ ಅನ್ನೋದೇ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. 35 ಏನು 3 ಮಾರ್ಕ್ಸ್ ಆದರೆ ಪಾಸ್, 25 ನನಗೆ ಕ್ವಶನ್ ಮಾರ್ಕ್ ಇಲ್ಲ ಅಂದರೆ ಎಲ್ಲ ಬರೆದಂಥ ಸ್ಟೂಡೆಂಟ್ಗೆ ನೀವು ಯಾವ ಥರ ಇವ್ಯಾಲ್ಯೂಟ್ ಮಾಡಿದ್ರಿ, ಯಾವ ಥರ ಇವ್ಯಾಲ್ಯೂಯೇಷನ್ ಆಯಿತು. ಅಲ್ಲಿ ಸಿಂಗಲ್ ಡಿಜಿಟ್ ನೋಡಿದ್ವಿ, ಇಲ್ಲಿ ಡಬಲ್ ಡಿಜಿಟ್. ಇಟ್ಸ್ ನಾಟ್ ಈಸಿ ಇವ್ಯಾಲ್ಯೂಯೇಷನ್ ಮಾಡೋರು. ಐ ಥಿಂಕ್ ಇವ್ಯಾಲ್ಯೂಯೇಷನ್ ಅವ್ರದ್ದು ಮಿಸ್ಟೇಕ್ ಇಲ್ಲ ಅನ್ಕೋತೀನಿ, ಬಟ್ ಬೋರ್ಡ್ ಅವ್ರು ಇದ್ರ ಬಗ್ಗೆ ಜಾಸ್ತಿ ಅವೇರ್ ಆಗಬೇಕು. ಬಿಕಾಸ್ ಎಲ್ಲ ಕಾಲೇಜೊಳಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜೊಳಗೆ ಯಾವ ಸ್ಟೂಡೆಂಟ್ಸು 100% ರಿಸಲ್ಟ್ ಆಗಿಲ್ಲ ಯಾವ ಕಾಲೇಜೊಳಗೂ. ಹಬ್ಬ ಅಂದರೆ 10, 5, 12 ಅಷ್ಟೇ ಪಾಸ್ ಆಗಿದ್ದಾರೆ. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿದರೆ ಎಲ್ಲರೂ ಪಾಸ್ ಆಗ್ತಾಯಿದ್ದಾರೆ. ಅದೇಂಗೆ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಡಿಪ್ಲೊಮಾ ಬೋರ್ಡ್ ಅವರು ಪ್ರಾಪರಾಗಿ ರಿಪ್ಲೈ ಮಾಡಿ ಸ್ಟೂಡೆಂಟ್ಸ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ಅವೇರ್ ಆಗಿರಿ. ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಯಾವ ಥರ ಇವ್ಯಾಲ್ಯೂಯೇಷನ್ನು, ಇಟ್ ಇಸ್ ನಾಟ್ ಈಸಿ. ಕಷ್ಟಪಟ್ಟು ಓದಿರ್ತಾರೆ. ನಿಮ್ಮ ಸ್ಮಾಲ್ ಮಿಸ್ಟೇಕ್ ಅಂದ್ರೆ ಒಂದು ಲೈಫ್ ಇರುತ್ತೆ. ಓಕೆ, ಪ್ರಾಪರಾಗಿ ರಿಸಲ್ಟ್ ಬಿಡಿ. ಸುಮ್ಮನೆ ಅಗೇನ್ ರಿವ್ಯಾಲ್ಯೂಯೇಷನ್ ಹಾಕಿ ಪಾಸ್ ಮಾಡ್ಕೋದು, ಒಳ್ಳೆ ಅಗೇನ್ ಅಮೌಂಟ್ ಪೇ ಮಾಡಬೇಕು. ಇಟ್ ಇಸ್ ನಾಟ್ ಈಸಿ. ಪೇ ಮಾಡಿ ಮತ್ತು ಸ್ವಲ್ಪ ಅವೇರ್ ಆಗಿ ಇದನ್ನು ಮಾಡಿದರೆ ಬೆಟರು, ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ ಇವೆಲ್ಲ. ಇಟ್ ಈಸ್ ಈ ಸಿಂಗಲ್ ಡಿಜಿಟ್ ನಂಬರ್ ನೋಡಿದಾಗ ಇದೆಲ್ಲ ಇವ್ಯಾಲ್ಯೂಯೇಷನ್ದ ಏನಾದರೂ ಮಿಸ್ಟೇಕ್ ಆಯಿತಾ, ನೀವು ಅಪ್ಲೋಡ್ ಮಾಡೋ ಮಿಸ್ಟೇಕ್ ಮಾಡಿದ್ರೆ ಬೋರ್ಡ್ ಅವರು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಬಟ್ ಇದಕ್ಕೆ ಪ್ರಾಪರಾಗಿ ನೀವು ರಿಪ್ಲೈ ಕೊಡಬೇಕು. ಏನು ಆಗ್ತಾ ಇದೆ ನಿಮ್ಮ ಬೋರ್ಡ್ ಒಳಗೆ, ಯಾವ ಥರ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಆಗ್ತಾ ಇದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಬಟ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಇನ್ ಡಿಪ್ಲೊಮಾ ಬೋರ್ಡ್ ಅವ್ರು ಅವೇರ್ ಆಗಿರಿ, ಸ್ಟೂಡೆಂಟ್ಸಿಗೆ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಿ. ಇಟ್ ಈಸ್ ನಾಟ್ ಈಸಿ. PL ಅಂತ ನೋಡ್ಬೋದು, ಬಟ್ ಸಿಂಗಲ್ ಡಿಜಿಟ್ ನಂಬರ್ ಇಟ್ ಈಸ್ ನಮಗೆ ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಯಾರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಸಿಂಗಲ್ ಡಿಜಿಟ್ ನಂಬರ್ ಕೊಟ್ಟು ಅಂತ. ಈಸಿ MSN 2, MSN 1, MHN ಈಸಿ ಸಬ್ಜೆಕ್ಟಿಗೆ ನೀವು ಸಿಂಗಲ್ ಡಿಜಿಟ್ ಕೊಟ್ಟರೆ ಅಂದರೆ ಇವ್ಯಾಲ್ಯೂಯೇಷನ್ ಪ್ರಾಪರಾಗಿ ಆಗಿಲ್ಲ ಅಂತ ಅರ್ಥ. 1 ಕ್ವಶನ್ 2 ಕ್ವಶನ್ಗೆ ಮಾರ್ಕ್ಸ್ ಬಂದು 9 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್. ಬಟ್ ನೀವು ಯಾವ ಥರ ಇವ್ಯಾಲ್ಯೂಯೇಷನ್ ಮಾಡಿರಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಸ್ಟೂಡೆಂಟ್ಸಿಗೆ. ಎಲ್ಲ ಸ್ಟೂಡೆಂಟ್ಸ್ ಶಾಕ್ ಒಳಗಿದ್ದಾರೆ. ಇನ್ನು ಏನಾಗ್ತಾ ಇದೆ ಈ ಬೋರ್ಡ್ ಒಳಗೆ, ಯಾವ ಥರ ಇವ್ಯಾಲ್ಯೂಯೇಷನ್ ಪ್ರೊಸೆಸಿಂಗ್ ಆಗ್ತಾಯಿದೆ, ನೀವು ಯಾವ ಥರ ರಿಸಲ್ಟ್ ಅನೌನ್ಸ್ ಮಾಡ್ತೀರಿ, ಎಲ್ಲ ಸ್ಟೂಡೆಂಟ್ಸ್ ಅದೇ ಇದ್ರೊಳಗಿದ್ದಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ. ಇವನ್ ಹಾರ್ಡ್ ವರ್ಕ್ ಮಾಡಿದವ್ರಿಗೂ ರಿಸಲ್ಟ್ ಸಿಕ್ಕಿಲ್ಲ. ಹಾರ್ಡ್ ವರ್ಕ್ ಮಾಡಿ ನಾ ಟಾಪ್ ಬರ್ತೀನಿ ಅಂದವ್ರಿಗೂ ಎಷ್ಟು ಜನ ಫೇಲ್ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ ಫೇಲ್ ಆದವರು ಇದ್ದಾರೆ. ಟಾಪ್ ಬರ್ತೀನಿ ಅಂತ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಥರ ಪ್ರೆಸೆಂಟ್ ಮಾಡಿ ಎಲ್ಲ ಮಾಡಿದವರು ಐತಲ್ಲ ಫೇಲ್ ಆಗಿದ್ದಾರೆ. ಬಟ್ ನೀವು ಇದಕ್ಕೆ ಪ್ರಾಪರಾಗಿ ಒಂದು ಮೆಸೇಜ್ನ ಕೊಡಿ ಎಲ್ಲ ಸ್ಟೂಡೆಂಟ್ಸ್ಗೆ, ಏನಾಗ್ತಾಯಿದೆ ನಿಮ್ಮ ಬೋರ್ಡ್ ಒಳಗಂತ. ಪ್ಲೀಸ್ ಡೋಂಟ್ ಪ್ಲೇ ದ ಗೇಮ್ ವಿತ್ ಸ್ಟೂಡೆಂಟ್ಸ್ ಲೈಫ್ ಅಂತ ಹೇಳ್ಬೋದು ಅಷ್ಟೇ. ತುಂಬ ಕಷ್ಟಪಟ್ಟು ಓದಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ. ನಿಮ್ಮ ಸ್ಮಾಲ್ ಮಿಸ್ಟೇಕಿಂದ, ನಿಮ್ಮ ಇವ್ಯಾಲ್ಯೂಯೇಷನಿಂದ ಒಂದು ಸ್ಟೂಡೆಂಟ್ ಲೈಫ್ನ ಹಾಳು ಮಾಡಬೇಡಿ ಅನ್ನೋದರಿಂದ ರಿಕ್ವೆಸ್ಟು. ಪ್ಲೀಸ್ ಅವೇರ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಡಿಪ್ಲೊಮಾ ಇನ್ ನರ್ಸಿಂಗ್ ಬೋರ್ಡ್. ಓಕೆ, ಇನ್ನೊಂದೇನಪ್ಪ ಅಂದರೆ ಪಾಸ್ ಆಗೋದಿಲ್ಲ ಅಂತೇಳಿ ಕಾನ್ಫಿಡೆನ್ಸ್ ಇದ್ದವರೆಲ್ಲ ಪಾಸ್ ಆಗಿದ್ದಾರೆ. ಬಟ್ ಪಾಸ್ ಆಕ್ಕೇನಿ ಅಂತ ಕಾನ್ಫಿಡೆನ್ಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಫೇಲ್ ಆಗಿದೆ. ಈವನ್ ಎಲ್ಲ ಕಾಲೇಜಸಲ್ಲಿ ಎಲ್ಲ ಕಾಲೇಜ್ ರಿಪೋರ್ಟ್ ನೋಡಿದಾಗ ಎಲ್ಲ ಸೇಮ್ ಆನ್ಸರ್ಸ್ ಅವೇ ಬರ್ತಾ ಇದೆ. ತುಂಬ ಓದಿದೆ, ಹಾರ್ಡ್ ವರ್ಕ್ ಮಾಡಿದೆ, ಬಟ್ ರಿಸಲ್ಟ್ ಈ ಥರ ಕೊಟ್ಟಿದ್ದಾರೆ. ಈ ಬೋರ್ಡ್ ಮ್ಯಾಗ ನಂಗೆ ಟ್ರಸ್ಟೇ ಇಲ್ಲ.
ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಬೋರ್ಡ್ ಮೇಲೆ ಟ್ರಸ್ಟೇ ಇಲ್ಲ ಅಂತಿದ್ದಾರೆ. ಇನ್ನೇನೋ ಸ್ಟೂಡೆಂಟ್ಸ್ ಈ ಬೋರ್ಡ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವನ್ ಟೀಚರ್ಸ್ನು ಏನು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಏನಾದರೂ ಒಂದು ಮೆಸೇಜ್ ಕಳಿಸಿದ್ರೆ ಎಲ್ಲ ಟೀಚರ್ಸ್ ಆನ್ಸರ್ ಮಾಡ್ತಾರೆ ಅನ್ಕೋತೀನಿ. ಪ್ಲೀಸ್ ಸೆಂಡ್ ಒನ್ ಮೆಸೇಜ್ ಟು ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ ಟೀಚರ್ಸ್ ಅಬೌಟ್ ದಿಸ್ ಸಿಂಗಲ್ ಡಿಜಿಟ್ ನಂಬರ್ಸ್ ಆ್ಯಂಡ್ ಪಿ ಎಲ್. ಎದಕ್ಕೆ ಪಿ ಎಲ್ ಆಗ್ತಾ ಇದ್ದಾರೆ ಏನಾದರೂ ನೀವೊಂದು ಮೆಸೇಜ್ ಕಳಿಸಿದ್ರೆ ನಾವು ಎಲ್ಲರೂ ಸ್ಟೂಡೆಂಟ್ಸ್ ಕ್ಲಿಯರ್ ಆಗುತ್ತೆ, ಟೀಚರ್ಸ್ಗೂ ಕ್ಲಿಯರ್ ಆಗುತ್ತೆ. ಓಕೆ, ಧನ್ಯವಾದಗಳು.